ಇವತ್ತು ಒಂದು ವಿಡಿಯೋ ವೈರಲ್ ಆಗಿದೆ. ಏನು ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿ ಫೋಕ್ಸೋ ಕೇಸ್ ಅಡಿಯಲ್ಲಿ ಬಂಧಿತ ಆದಂತಹ ಆರೋಪಿ ಪರ್ವೇಜ್ ಅನ್ನೋನು ಏನು ಪೀಡಿತ ಯುವತಿ ಇದ್ದಾಳ ಅವನಿಗೆ ಕಾಲ್ ಮಾಡಿದ್ದು ಇವತ್ತು ವಿಡಿಯೋ ವೈರಲ್ ಆಗಿದೆ. ಆ ವಿಡಿಯೋ ವೈರಲಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ವಿಡಿಯೋದಲ್ಲಿ ಅವನು ಹೇಳ್ತಾನೆ, ನೀನು ನನ್ನ ಪರವಾಗಿ ಕೋರ್ಟ್ನಲ್ಲಿ ನನ್ನ ಪರವಾಗಿ ನೀ ಮಾತಾಡಬೇಕು ಅಂತ ಹೇಳಿದ್ರೆ ಇವತ್ತು ಆರೋಪಿಗಳು ಜೈಲಿನಲ್ಲಿ ಕೂತ್ಕೊಂಡು ಯಾರು ಪೀಡಿತರಿದ್ದಾರೆ ಅವ್ರಿಗೆ ಬೆದರಿಸೋದು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತು ಜೈಲು ಅಂತ ಹೇಳಿದರೆ ಒಂದು ಆರೋಪಿಗಳಿಗೆ ಏನಿದೆ ಲವ್ ಜಿಹಾದ್ ಮಾಡಿದಂಥ ಈ ವ್ಯಕ್ತಿಗೆ ಒಂದು ಮೋಜು ಮಾಡುವ ಒಂದು ಸ್ಥಳ ಆಗಿಬಿಟ್ಟಿದೆ. ಇವತ್ತು ಅದೇ ರೀತಿ ಅವನು ಆ ಆಡಿಯೋದಲ್ಲಿ ಹೇಳ್ತಾನೆ, ನಮ್ಮ ಜೊತೆ 11 ಜನರದ್ದು ಒಂದು ಟೀಮ್ ಇದೆ. ಆ ಟೀಮ್ನ ಲೀಡ್ ಮಾಡೋರು ಯಾರು ಅಂತ ಹೇಳಿದ್ರೆ ನೇಹಾ ಹತ್ಯಾಕಾಂಡ ಮಾಡಿದಂಥ ಕೊಲೆ ಆರೋಪಿ ಫಯಾಜ್. ನಮಗೆಲ್ಲ ನಾನು ಯಾವ ಥರ ಮಾಡಿದೆ ಈ ಥರ ಮಾಡಿದೆ ಅಂಥೇಳಿ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾನೋ ಏನೋ ಅನ್ನೋ ಅನುಮಾನ ನಮಗಿದೆ. ಅದರೊಳಗಡೆ ಅವ ಪರ್ವೇಜ್ ಅನ್ನೋ ಹುಡುಗಿಗೆ ಹೇಳ್ತಾನೆ, ನೇಹಾ ಆದಂಗೆ ನಮ್ಮದು ಹೆಂಗೆ ಆಕ್ಕೆತೋ ಏನೋ ಅನ್ನೋ ಮಾತು ಹೇಳ್ತಾನೆ. ಅಂಥೇಳಿದ್ರೆ ಇದ್ರ ಅರ್ಥ ನಾವೇನು ತಿಳ್ಕೊಬೇಕು, ನೇಹಾ ಹತ್ಯೆ ಆದಂಗೆ ಇವನು ಏನು ಮಾಡ್ತಾನೆ, ಇದ್ರದ್ದು ಹಿಂದೆ ಏನು ಟ್ರೈನಿಂಗ್ ಪರ್ವೇಜ್ ಕೊಡ್ತಾ ಇದ್ದಾನ, ಇದ್ರ ಬಗ್ಗೆ ಪೂರ್ಣ ತನಿಖೆ ಆಗಬೇಕಾಗಿದೆ. ಫಯಾಜ್ ಏನು ಇದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾನ ಏನು ಅಂಥೇಳಿ ಅದರ ಬಗ್ಗೆ ಪೂರ್ಣ ಪ್ರಮಾಣದ ತನಿಖೆ ಆಗಬೇಕಾಗಿದೆ. ಇವತ್ತು ಫಯಾಜ್ ಹತ್ರ ಅದರೊಳಗೆ ಅವರು ಆಡಿಯೋದಲ್ಲಿ ಕೇಳುವಂಥ ಮಾತು ಏನಂತಂದರೆ, ಫಯಾಜ್ ಒಳಗಡೆ ಡೈಲಿ 1500 ರೂಪಾಯಿ ಖರ್ಚು ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಾದರೆ ಇವನಿಗೆ ಹಣ ಕೊಡ್ತಾ ಇರೋದು ಯಾರು, ಇವನಿಗೆ ಬೆಂಬಲವಾಗಿ ಇರ್ತಾ ಇರೋರು ಯಾರು? ಅದೇ ರೀತಿ ಇವ ಹೇಳ್ತಾನೆ, ನಾನು ಇನ್ನೊಂದು 2 ತಿಂಗಳ 3 ತಿಂಗಳದೊಳಗಡೆ ಹೊರಗಡೆ ಬರ್ತಾನೆ ಫಯಾಜ್ ಅನ್ನೋ ಮಾತು ಹೇಳ್ತಾನೆ. ಹಂಗಂತ ಹೇಳಿದ್ರೆ ಇವನು ಬೆನ್ನ ಹಿಂದ್ಗಡೆ ಯಾರಿದ್ದಾರೆ, ಇವನು ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾನೆ ಅಂತಂತ ಹೇಳಿದ್ರೆ, ಜೈಲಲ್ಲಿ ಇರುವಂಥ 11 ಜನರು ಒಂದು ಗುಂಪು ಮಾಡ್ಕೊಂಡು ಇವ ಇದಾನಂತಂತ ಹೇಳಿದ್ರೆ, ಇವ ಲವ್ ಜಿಹಾದಕ್ಕೆ ಒಂದು ಟ್ರೈನಿಂಗ್ ಕೊಡುವಂಥ ಸೆಂಟರು ಇವತ್ತು ಕೇಂದ್ರ ಕಾರಾಗೃಹ ಆಗಿದೆ ಅನ್ನೋದನ್ನು ಇದ್ರ ಮೇಲ್ಮಟ್ಟ ನೋಟಕ್ಕೆ ಕಾಣ್ತಿದೆ. ಇವತ್ತು ಒಂದು ಕಡೆ ನೇಹಾನ ಹತ್ಯೆ ಆದಂತಹ ಕುಟುಂಬ ಅದನ್ನು ಒಂದು ದುಃಖ ವ್ಯಕ್ತಪಡಿಸ್ತಿದ್ರೆ, ಕೊಲೆ ಮಾಡಿದಂತಹ ಫಯಾಜ್ ಇವತ್ತು ಕಾರಾಗೃಹದಲ್ಲಿ ಮೋಜು ಮಸ್ತಿಯಲ್ಲಿ ಇದ್ದಾನ ಅಂತಂತ ಹೇಳಿದ್ರೆ ಏನರ್ಥ ಇದು ಅನ್ನೋದನ್ನು ತಿಳಿವಲ್ತು. ಮೊನ್ನೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಅವರು ಜೈಲಿಗೆ ಹೋಗಿ ಇಲ್ಲಿ ಏನೋ ಫೋನ್ಗೇನು ಏನು ಸಿಕ್ಕಿಲ್ಲ ಅಂತ ಮಾತನ್ನು ಹೇಳ್ತಾರೆ. ಹಾಗಾದರೆ ಇದೇ 13ನೇ ತಾರೀಕಿಗೆ ಇದು ಆಡಿಯೋ ಮಾಡಿದಂಥದ್ದು ಇವತ್ತು ರಿಲೀಸ್ ಮಾಡಿದ್ದೀವಿ. ಇದಕ್ಕೇನು ನೀವು ಉತ್ತರ ಕೊಡ್ತೀರಾ ಅನ್ನೋದನ್ನು ಇವತ್ತು ನೀವು ಹೇಳಬೇಕಾಗಿದೆ. ಇವತ್ತು ನೀವು ಹೇಳದಂಥ ಸುಳ್ಳು, ನೀವು ಮತ್ತು ಆರೋಪಿಗಳು ಏನು ಶಾಮೀಲಾಗಿದ್ದಾರೆ, ಇದ್ರ ಬಗ್ಗೆ ಒಂದು ಪ್ರಶ್ನಾರ್ಥಕವಾದಂಥ ಒಂದು ಪ್ರಶ್ನೆ ಹೇಳ್ತಾ ಇದೆ. ಹಾಗಾಗಿ ಅಧಿಕಾರಿಗಳ ಇದಕ್ಕೆ ಬಗ್ಗೆ ಉತ್ತರ ಕೊಡಬೇಕು. ಒಳಗಡೆ ಇರುವಂಥ ಏನು ಈ ಕೈದಿಗಳದಾರ ಇವ್ರ ಹತ್ರ ಮೊಬೈಲ್ ಹೇಗೆ ಬರ್ತಾ ಇದೆ, ಅಲ್ಲಿಂದ ಹೇಗೆ ಅವರು ಹೊರಗಡೆ ಮಾತಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಪೂರ್ಣ ಪ್ರಮಾಣದ ತನಿಖೆ ಆಗಬೇಕು. ಇದರ ಬಗ್ಗೆ ತಪ್ಪಿತಸ್ಥರನ್ನು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ಒಂದು ಆಗ್ರಹವನ್ನು ನಾವು ಮಾಡ್ತೇವೆ.